ಆರೋಲಿ ಹುಲಿಗೆಮ್ಮ ದೇವಿ ಜಾತ್ರೆ ಜಿಲ್ಲಾಡಳಿತದ ವಿರುದ್ಧ ಅರ್ಚಕರಿಂದ ಗಂಭೀರ ಆರೋಪ. ಮಾನ್ವಿ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಆರೋಲಿ ಗ್ರಾಮದ ಶ್ರೀ ಹುಲಿಗೆಮ್ಮ ದೇವಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಅರ್ಚಕರ ನೇಮಕಾತಿ ವಿಚಾರ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಜಿಲ್ಲಾಡಳಿತವು ನ್ಯಾಯಾಲಯದ ಆದೇಶ ಉಲ್ಲಂಘಿಸುತ್ತಿದೆ ಎಂದು ಅರ್ಚಕ ಉದಯ್ ಕುಮಾರ್ ಪೂಜಾರಿ ಆರೋಪಿಸಿದ್ದಾರೆ. ಅರ್ಚಕರ ನೇಮಕ ವಿಚಾರವಾಗಿ ಕಾನೂನು ಹೋರಾಟ ನಡೆಸುತ್ತಿರುವ ಉದಯ್ ಕುಮಾರ್ ಪೂಜಾರಿ ಅವರು ಜಿಲ್ಲಾಡಳಿತದ ನಡೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಲಬುರಗಿ ನ್ಯಾಯಪೀಠವು ನನಗೆ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಈಗಾಗಲೇ ಆದೇಶ ಹೊರಡಿಸಿದೆ. ಆದರೆ ಜಿಲ್ಲಾಧಿಕಾರಿಗಳು ರಾಜಕೀಯ ಪಕ್ಷಗಳ ರಾಜಕೀಯ ಶಕ್ತಿಗಳ ಪ್ರಭಾವಕ್ಕೆ ಒಳಗಾಗಿ ನ್ಯಾಯಾಲಯದ ನಿಯಮಗಳನ್ನು ಗಾಳಿಗೆ ತೂರಿ ದಿನಕ್ಕೊಂದು ಆದೇಶ ಹೊರಡಿಸುತ್ತಿದ್ದಾರೆ ಎಂದು ಅವರು ದೂರಿದ್ದಾರೆ. ನನ್ನ ತಾತನವರ ಕಾಲದಿಂದಲೂ ನಾವೇ ದೇವಸ್ಥಾನದ ಪೂಜಾ ಕೈಂಕರ್ಯಗಳನ್ನು ನಡೆಸಿಕೊಂಡು ಬರುತ್ತಿದ್ದೇವೆ. ದೇವಸ್ಥಾನದ ಅಭಿವೃದ್ಧಿಗಾಗಿ ನಮ್ಮ ಕುಟುಂಬ 10 ಎಕರೆ ಭೂಮಿಯನ್ನು ನೀಡಿದೆ. ಹೀಗಿದ್ದರೂ ನಮಗೆ ಅನ್ಯಾಯ ಮಾಡಲಾಗುತ್ತಿದೆ ಎಂದು ಅಳ್ಳು ತೋಡಿಕೊಂಡಿದ್ದಾರೆ. ಜಾತ್ರೆಗೆ ಮುಂಚಿತವಾಗಿಯೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕಿದ್ದ ಜಿಲ್ಲಾಡಳಿತ ಈಗ ಜಾತ್ರೆಯ ಹೊತ್ತಿನಲ್ಲಿ ತಹಶೀಲ್ದಾರರ ಮೂಲಕ ಗ್ರಾಮಕ್ಕೆ ಬಂದು ಸಂಧಾನದ ಮಾಡಲಾಗಿದೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಜಿಲ್ಲಾಧಿಕಾರಿಗಳು ಕೋರ್ಟ್ ಆದೇಶ ಪಾಲಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಅಕ್ಕಪಕ್ಕದ ರಾಜ್ಯಗಳಿಂದ ಸಾವಿರಾರು ಭಕ್ತರು ಆಗಮಿಸುವ ಈ ಅದ್ದೂರಿ ಜಾತ್ರೆಯ ಸಮಯದಲ್ಲಿ ಅರ್ಚಕರ ನೇಮಕದ ಗೊಂದಲ ಮುನ್ನೆಲೆಗೆ ಬಂದಿರುವುದು ಭಕ್ತರಲ್ಲಿ ಬೇಸರ ತಂದಿದೆ. ಜಿಲ್ಲಾಡಳಿತವು ರಾಜಕೀಯ ಒತ್ತಡಕ್ಕೆ ಮಣಿಯದೆ ನ್ಯಾಯಾಲಯದ ಆದೇಶದಂತೆ ನಡೆದುಕೊಂಡು ಜಾತ್ರೆಯನ್ನು ಶಾಂತಿಯಾಗಿ ನಡೆಸಿಕೊಳ್ಳಬೇಕು ಎಂಬುದು ಭಕ್ತರ ಆಶಯವಾಗಿದೆ. ವರದಿ ಎಂಡಿ ಗೌಸ್ ಮಾನ್ವಿ NKS TV4. ರಾಯಚೂರು ಜಿಲ್ಲಾ ಮಾನ್ವಿ ತಾಲೂಕು ಕುರುಡು ಹೋಬಳಿ ಅರೋಲಿ ಗ್ರಾಮ ಹುಲಿಗೆಮ್ಮ ದೇವಸ್ಥಾನ ಒಬ್ಬ ಪ್ರಧಾನ ಅರ್ಚಕ ಮೊಮ್ಮಗ. ನನ್ನ ಹೆಸರು ಉದಯ್ ಪೂಜಾರಿ ಅಂತ. ನನಗಿಲ್ಲಿ ಭಾಳ ಅನ್ಯಾಯ ಆಗ್ತಾಯಿದೆ. ಒಂದು ಹೈಕೋರ್ಟ್ಗೆ ಒಂದು ರಿಟ್ ಪಿಟಿಷನ್ನು, ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ನಾನು ಒಂದು ಹೈಕೋರ್ಟಿಗೆ ಒಂದು ನ್ಯಾಯಾಲಯಕ್ಕೆ ಒಂದು ನ್ಯಾಯ ಬೆಲೆ ಇಲ್ಲದಂಗೆ ಆಗಿತ್ತು. ಅವ್ರು ಜಿಲ್ಲಾಡಳಿತ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಗಂಟೆಗೊಂದು ಆರ್ಡ್ರ್ ಪಾಸ್ ಮಾಡ್ತಾಯಿದ್ದಾರೆ. ವಿತ್ ಸೆಕೆಂಡ್ಸ್ನಲ್ಲೇ ಆರ್ಡ್ರ್ ಪಾಸ್ ಮಾಡ್ತಾಯಿದ್ದಾರೆ ಜಿಲ್ಲಾಧಿಕಾರಿ ಅವರು. ಇವಾಗ 7-8 ಜಾತ್ರೆ ನಮಗೂ ಎಲ್ಲ ಕಾನೂನು ರೀತಿಯಿಂದ ಚಲೋ ಆಗಲಿ ಅಂತ ನಂದು ಒಬ್ಬ ಅರ್ಚಕನ ಮೊಮ್ಮಗ ನಾನು ಮಾತಾಡ್ತಾರೆ. ಇವರು ಜಿಲ್ಲಾಡಳಿತದವರು, ರಾಜಕೀಯದವರು ಪ್ರತಿಯೊಬ್ಬರು ಇಲ್ಲಿ ನನಗೆ ಭಾಳ ಅನ್ಯಾಯ ಮಾಡ್ತಿದ್ದಾರೆ. ಏನು ಸರ್, ಇವಾಗ ಒಂದು ಹೈಕೋರ್ಟ್ಗೆ ಬೆಲೆ ಐತೆ ಇಲ್ಲ. ಒಂದು ಹೈಕೋರ್ಟ್ಗೆ ಬೆಲೆ ಇಲ್ಲ ಅಂತಂದಮೇಲೆ ಹೈಕೋರ್ಟ್ ರಿಟ್ ಪಿಟಿಷನ್ ಪ್ರಕಾರ ನಂದು ಇವತ್ತು ಅವಧಿ ಪೂಜೆ ಮಾಡೋದು ಅವಧಿ ನಂದು. ಆದರೆ ಇವತ್ತು ಪ್ರೆಸಿಡೆಂಟ್ ಆಫ್ ತಹಶೀಲ್ದಾರು ಮಾನ್ವಿ ಅವರು ಒಂದೇ ಒಂದು ನನ್ನಲ್ಲಿ ಮನವಿ ಮಾಡ್ಕೊಂಡ್ರು. ಅವರು ನೋಡಪ್ಪ 7-8 ಜಾತ್ರೆ ಸುಗಮವಾಗಿ ನಡಲಿ, ನನ್ನ ಮಾತು ಕೇಳು, ನೀ ಹಿಂದೆ ತಗೋ. ಅದೊಂದು ಮಾತಿಗೆ ನಾನು ಹಿಂದೆ ಆಗಿದ್ದೀನಿ. ತಾವು ಎಷ್ಟು ವರ್ಷಗಳ ಕಾಲ ಇಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸ್ತಿದ್ದಾರೆ? 35 ಇಯರ್ಸ್. ನಮ್ಮ ತಂದೆಯವರು ಮಾಡಿದ್ದಾರೆ. ನಮ್ಮ ತಂದೆಯವರಾದಮೇಲೆ ನಮ್ಮ ತಾತ ಮುತ್ತಾತನವ್ರು ಮಾಡಿದ್ದಾರೆ. ಇದು ಎವಿಡೆನ್ಸ್ ಪ್ರೂಫ್ ಎಲ್ಲ ನಮ್ಮಲ್ಲಿ ಇದೆ. ಈ ದೇವಸ್ಥಾನಕ್ಕಂತ ಒಂದು 10 ಎಕರೆ ಜಮೀನು ಕೊಟ್ಟಿದ್ದಾರೆ ನಮಗೆ. ಇನಮ್ ಗ್ರಾಂಟೆಡ್ ಆಫ್ ಹುಲಿಗೆಮ್ಮ ದೇವಸ್ಥಾನ ಟೆಂಪಲ್ ಅಂತ ಇನಮ್ನು ಗ್ರಾಂಟೆಡ್ ಮಾಡಿದೆ ಸರ್ಕಾರಕ್ಕೂ ಕೊಟ್ಟಿದ್ದು ನಮ್ಮ ತಾತ ಮುಸಲಪ್ಪ ಪೂಜಾರಿ. ಇಲ್ಲಿ ಊರಿಂದು ವಾತಾವರಣ ನೋಡಿ ನಮ್ಮ ತಾತವರು ಸರ್ಕಾರ ಹ್ಯಾಂಡ್ ಓವರ್ ಕೊಟ್ಟಿದ್ದಾರೆ. ನಮ್ಮ ತಾತ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಕೊಟ್ಟು 40 ವರ್ಷ ಆಗಿದೆ. ಈ ಸಮಸ್ಯೆಗೆ ಮೂಲ ಕಾರಣ ಏನಿಲ್ಲ, ಮೂಲ ಕಾರಣ ಏನಿಲ್ಲ. ನಾನೊಬ್ಬ ಪೂಜಾರಿಗೆ ಇಲ್ಲಿ ಅವಕಾಶ ಕೊಡ್ತಾ ಇಲ್ಲ, ಪೂಜೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ನನಗೆ. ಇವಾಗ ಅವರು ತಾಲೂಕು ದಂಡಾಧಿಕಾರಿಗಳು ಬರ್ತಾರೆ, ನಮ್ಮ ಮಾತು ಕೇಳ್ರಿ ಪೂಜಾರಿ ಅವರೇ ಅಂತ. ಇಲ್ಲಿ ನಂಗೆ ಸಮಸ್ಯೆ ಇರೋದು DC ಭಾಳ ಸಮಸ್ಯೆ. ಜಿಲ್ಲಾ ಆಡಳಿತ ಏನು ಐತಲ್ರಿ, ಜಿಲ್ಲಾ ಆಡಳಿತದಿಂದ ಭಾಳ ತೊಂದರೆ ಆಕತ್ತೈತಿ. ಆಮೇಲೆ ಔಟ್ಸೈಡು ರಾಜಕೀಯನೂ ಇನ್ವಾಲ್ವ್ ಆಗತ್ತೈತಿ. ನನಗೆ ರಾಜಕೀಯ ಬೇಕಾಗಿಲ್ಲ. ನನಗೆ ನನ್ನ ಹಕ್ಕು ನಾನು ಕೇಳ್ತಾ ಇದ್ದೀನಿ. ನನ್ನ ಹಕ್ಕು ಯಾವನಪ್ಪನದಲ್ಲ, ಇದು ಸೊತ್ತು ಪೂಜೆ ಮಾಡೋ ಹಕ್ಕು. ಹುಲಿಗೆಮ್ಮ ನಂದಲ್ಲ, ದೇವಸ್ಥಾನ ನಂದಲ್ಲ. ನಾನು ಪೂಜೆ ಮಾಡೋ ಹಕ್ಕು ನನ್ನ ಹಕ್ಕು ನಾನು ಕೇಳಕತ್ತೀನಿ. ಇವರು DC ಅವರು ತಹಶೀಲ್ದಾರ್ ಭೀಮರಾಯ ರಾಮಸಮುದ್ರ ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ನಾನು ನೆರವೇರಿಸ್ಕೊಂಡು ಹೋಗ್ತೀನಿ. ರಿಟ್ ಪಿಟಿಷನ್ ನಾನೇನು ರೀ,
ಹೈಕೋರ್ಟ್ ಹೇಳ್ದಂಗೆ ನಾನು ಕೇಳಬೇಕಾ, ಡಿ ಸಿ ಹೇಳ್ದಂಗೆ ನಾನು ಕೇಳಬೇಕಾ? ಇದು ನನಗೆ ಬೇಕಾಗಿರೋದು. ಆದೇಶ 21ಲಿಂದ 5ನೇ ತಾರೀಕು ತನಕ ರಾಜು ಪೂಜಾರಿ ಅಂತ ಒಂದು ಆದೇಶ ಕೊಟ್ಟಿದ್ದರು ಈ ಮಾನ್ಯ ಜಿಲ್ಲಾಧಿಕಾರಿಗಳು. ಅದು ಆದೇಶ ಪ್ರಕಾರ ನೋಡಿದ್ರೆ ಇವತ್ತು ನಾನು ನನ್ನ ಹ್ಯಾಂಡ್ ಓವರ್ ಅಂದರೆ ಪೂಜೆ ಮಾಡೋಕ್ಕೆ ನನಗಿತ್ತು ಹಕ್ಕು. ಅವರು ನಿನ್ನೆ ರಾತ್ರಿ ಏನು ಮಾಡಿದ್ದಾರೆ, ಸಡನ್ಲಿ ಆರ್ಡ್ರನ್ನು ಚೇಂಜ್ ಮಾಡಿದ್ದಾರೆ, ಮತ್ತೆ ಎಕ್ಸ್ಟ್ರಾ 3 ಡೇಸ್ ಕೊಟ್ಟಿದ್ದಾರೆ. ಹೈಕೋರ್ಟ್ ಹಕ್ಕು ನಾನು ಕೇಳಕತ್ತೀನಿ, ಡಿ ಸಿಯಿಂದ ನಾನು ಕೇಳ್ತಾ ಇಲ್ಲ. ಮಾನ್ಯ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠ ಏನು ಹೇಳೈತಿ ಅದ್ರ ಪ್ರಕಾರ ನಾನು ಕೇಳಕತ್ತೀನಿ. ಡಿ ಸಿ ಆದೇಶ ನಾನು ಕೇಳ್ತಾ ಇಲ್ಲ. ತಹಶೀಲ್ದಾರ್ದು ಏನು ಪ್ರಾಬ್ಲಮ್, ಅವರು ಒಂದು ಟೆಂಪಲ್ ಅಧ್ಯಕ್ಷ ಇದ್ದಾರೆ. ಅವರು ಇವಾಗ ಅಧ್ಯಕ್ಷ ಹೇಳ್ದಂಗೆ ನಾನು ಕೇಳಬೇಕು. ನಾನೊಬ್ಬ ಸೇವಕ. ಮಾನ್ಯ ತಹಶೀಲ್ದಾರ್ ಏನು ಹೇಳಿರ್ತಾರೋ ಅದ್ರ ಮೇಲೆ ನಾನು ಕಾನೂನು ಬದ್ಧ. ನಾನು ಅವ್ರೇನು ಜಾತ್ರೆ ನಡ್ಕೊಡು ಅಂತ ಅವ್ರ ಮನವರಿಕೆ, ನಾನು ಅದಕ್ಕೆ ನಾನು ನಡ್ಸ್ಕೊಡ್ತೀನಿ ಜಾತ್ರೆ.